ಅಲ್ಲೋ ನಕ್ಕಂಚಿ ಕಾರಣಕ್ಕ ಎಲ್ಲರಿಗೂ ನಮಸ್ಕಾರ, ಸಕಡಾಂಕೈ ನಮಸ್ಕಾರ. ಇವತ್ತು ಶಾಲೆಯಿಂದ ಸ್ಕೂಟಿಯಲ್ಲಿ ರಿಟರ್ನ್ ಬರಬೇಕಾದ್ರೆ ಈ ಮಾರ್ಕೆಟಲ್ಲಿ ಮೀನು ಮಾರಾಟಗಾರರ ಹತ್ರ ಇರುವಂತಹ ಈ ಹಸಿರು ನೀಲಿ ಬಣ್ಣದ ಈ ಚಿಪ್ ಏನಿದೆ, ಇದು ನನ್ನನ್ನು ದೂರದಿಂದಲೇ ಆಕರ್ಷಿಸಿತು. ತುಳುವಿನ ಮರ್ವಾಯಿ, ಅದೇ ರೀತಿ ಕೊಂಕಣಿಯ ಕುಬ್ಬೋ ಅಂತ ಹೇಳಿ ಕರೆಯುವಂತಹ ಜಾತಿಗೆ ಸೇರಿದಂತಹ ಈ ಶೆಲ್ ಫಿಶ್ ಏನಿದೆ, ಇದು ಸಿಗುವಂಥದ್ದು ತೀರಾ ವಿರಳ. ಇದಕ್ಕೆ ನಾವು ಕೊಂಕಣಿಯಲ್ಲಿ ನೀಲಿ ಅಂತೇಳಿ ಹೇಳ್ತೇವೆ. ನನಗೆ ಕನ್ನಡದಲ್ಲಿ ತುಳುವಲ್ಲಿ ಅಥವಾ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನೀಲಿ ಅಂತೇಳಿ ಹೇಳುವಂಥದ್ದು ಲಾಂಗ್ ಬ್ಯಾಕ್ ನಂಗೆ ಅನ್ನಿಸ್ತದೆ ಸುಮಾರು ಒಂದು 10-12 ವರ್ಷಗಳ ಮೊದಲು ನಾನು ಈ ಒಂದು ಪದಾರ್ಥ ತಿಂದದ್ದು ನೆನಪು, ದೂರದ ಕಾಸರಗೋಡಿನಲ್ಲಿ. ಅದರ ನಂತರ ನಾನು ಇದನ್ನು ಖಂಡಿತವಾಗಿಯೂ ತಿಂದಿರಲಿಲ್ಲ. ಆದರೆ ಆಗ ತಿಂದಂಥ ಟೇಸ್ಟ್ ಏನಿತ್ತು ಅದು ಈಗಲೂ ಕೂಡ ತಾಜಾ ಆಗಿತ್ತು. ಈ ಹಿಂಗಿನ ನೀರನ್ನು ಹಾಕಿ ಮಾಡಿದಂತಹ ಒಂದು ನೀಲಿ ಪದಾರ್ಥ. ಸೊ ಕೂಡಲೇ ನಾನು ಸ್ಕೂಟಿಯನ್ನು ನಿಲ್ಲಿಸಿದೆ, ಅಲ್ಲಿ ಹೋಗಿ ಕೇಳಿದೆ ಇದು ನೀಲಿ ಅಲ್ವಾ ಅಂತೇಳಿ ಹೇಳಿ. ಹೌದು ಅಂತೇಳಿ ಹೇಳಿದಾಗ 1 kg ನೀಲಿಯನ್ನು ತಗೊಂಡು ಮನೆಗೆ ಬಂದೆ. ಅದರ ಜೊತೆಗೆ ಫ್ರೈ ಮಾಡ್ಲಿಕ್ಕೆ ಅಂತೇಳಿ ಹೇಳಿ ಅಂಜಲ್ ಮತ್ತು ವಿಸೋಣ್ ಅಂತೇಳಿ ಹೇಳ್ತೇವೆ. ಸೊ ಇದನ್ನು ಕೂಡ ನಾನು 2 ತಗೊಂಡು ಬಂದೆ. ಅಂತೇಳಿ ಹೇಳಿದರೆ ಸಂಡೇ ಆರಾಮದಲ್ಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಏನೂ ಇಲ್ಲ, ಆರಾಮದಲ್ಲಿ ಒಂದು ಊಟ ಮಾಡೋಣ ತುಂಬ ಆಫ್ಟರ್ ಅ ಲಾಂಗ್ ಟೈಮ್ ಅಂತೇಳಿ ಹೇಳಿ ಇದನ್ನು ತಗೊಂಡು ಬಂದೆ. ಅದು ಸಹ ನನಗೆ ನೀಲಿ ಸಿಕ್ಕಿದ್ದು ಬಹಳಷ್ಟು ಖುಷಿ ತಂದಿತ್ತು. ಯಾಕಂತೇಳಿ ಹೇಳಿದ್ರೆ ಇದು ಸಿಗುವಂಥದ್ದು ಎಲ್ಲೋ ಒಂದು 100 ಮಾರ್ಕೆಟ್ಗಳಲ್ಲಿ ಒಂದು ರ್ಯಾರ್ಲಿ ಎಲ್ಲಾದರೂ 4-5 ಕಡೆ ಸಿಗಬಹುದೇನೋ. ಸೊ ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡದೇ ಇರ್ತದೆ. ನಮಗೆ ಸಿಕ್ಕಿದ್ದು ತೀರಾ ಚಿಕ್ಕ ಸೈಜ್, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಮೊದಲಿಗೆ ಚೆನ್ನಾಗಿ 2 ತೊಳ್ಕೊಂಡೆ. ಸುಮಾರು ಒಂದು 7-8 ಸರಿ ಅದನ್ನು ತೊಳಿಬೇಕು. ಯಾಕಂತೇಳಿ ಹೇಳಿದರೆ ಈ ನೀಲಿ ಚಿಪ್ಪಿನಲ್ಲಿ ಮರಳು, ಕಸ, ದಾರ ಈ ರೀತಿ ತುಂಬ ಎಲ್ಲ ಅಂಟಿಕೊಂಡಿರ್ತದೆ. ಇದನ್ನು ಹೇಳ್ತಾರೆ ಏನಂತೇಳಿ ಹೇಳಿದರೆ ಪರ್ಸನಲಿ ಒಂದು ಕಡೆ ಕೃಷಿ ಮಾಡುವಂಥದ್ದು ಅಂತೇಳಿ ಹೇಳಿ, ನ್ಯಾಚುರಲ್ ಆಗಿ ಆಗುವಂಥದ್ದೆಲ್ಲ ಕೃಷಿ ಮಾಡುವಂಥದ್ದು ಅಂತೇಳಿ ಹೇಳ್ತಾರೆ. ಸೊ ಚೆನ್ನಾಗಿ ಆ 2 ಮೀನುಗಳನ್ನು ಕೂಡ ತೊಳ್ಕೊಂಡು ಈಗ ಮಸಾಲೆಗೆ ರೆಡಿ ಮಾಡಿದ್ದೇನೆ. ಮೊದಲಿಗೆ ತೊಳೆದಂತಹ ಚಿಪ್ಪನ್ನು ಜಾಗ್ರತೆಯಲ್ಲಿ ಬೇಕಾದಷ್ಟೇ ನೀರಿನಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ನೀವು ಕುದಿ ಬರ್ಸಿದ್ರೆ ಅದು ನೀಟಾಗಿ 2 ಸ್ಪ್ಲಿಟ್ ಆಗ್ತದೆ. ಸೊ ಅದನ್ನು ತೆಗೆದಿಡಬೇಕು. ಅದೇ ರೀತಿ 10 ಘಾಟಿ ಮೆಣಸು, 5 ಊರ ಮೆಣಸು, ಅದೇ ರೀತಿ ಸ್ವಲ್ಪ ಹುಳಿ ಮತ್ತು ಹಿಂಗು, ಇದರ ಜೊತೆ ತೆಂಗಿನ ತುರಿಯನ್ನು ಹಾಕಿಕೊಂಡು ಎಷ್ಟು ಬೇಕಾದ ಪದಾರ್ಥಕ್ಕಷ್ಟೇ ಒಂದು ಅರ್ಧ ಗಡಿ ತೆಂಗಿನ ತುರಿಯನ್ನು ಹಾಕಿದ್ದೇನೆ. ಅದನ್ನು ಹಾಕಿಕೊಂಡು ನೀಟಾಗಿ ನಯವಾಗಿ ಮಸಾಲೆಯನ್ನು ಒಂದು ಹರ್ಕೊಂಡೆ. ಅದರ ನಂತರ ಈಗ ನಾನು ಕಿಂಗ್ ಫಿಶ್ಗೆ ಬೇಕಾದಂತಹ ಒಂದು ಮಸಾಲೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಫ್ರೈಗೆ. ಫಸ್ಟಿಗೆ ಹುಳಿಯನ್ನು ನಾನೊಂದು ಸ್ವಲ್ಪ ಹುಳಿಯನ್ನು ನೀರಿನಲ್ಲಿ ಅದ್ದಿಕೊಂಡೆ, ಅದಕ್ಕೆ ಹಿಂಗನ್ನು ಹಾಕಿದೆ. ಅದೇ ರೀತಿ ಉಪ್ಪು, ಅರಸಿನ, ಖಾರ ಇದನ್ನೆಲ್ಲ ಹಾಕಿಕೊಂಡು ನೀಟಾಗಿ ಕಲಿಸ್ಕೊಂಡೆ. ಆವಾಗ ಒಮ್ಮೆ ಟೇಸ್ಟನ್ನು ನೀವು ನೋಡಬೇಕು ಕರೆಕ್ಟ್ ಆಗಿದಲ್ಲ ಅಂತೇಳಿ ಹೇಳಿ. ಸ್ವಲ್ಪ ಖಾರವೇ ಸ್ವಲ್ಪ 1-2 ಹರಳು ಉಪ್ಪು ಜಾಸ್ತಿ ಇರಬೇಕು. ಯಾಕಂತೇಳಿ ಹೇಳಿದರೆ ಮೀನಿಗೆ ಹಾಕುವಂಥದ್ದಲ್ಲ, ಅದು ಸರಿಯಾಗಿ ಎಳ್ಕೊಳ್ಬೇಕು ಅಂತೇಳಿ ಹೇಳಿ. ಸೊ ನೀಟಾಗಿ ಕಲಿಸ್ಕೊಂಡೆ ನಾನು. ಹೆಚ್ಚಾಗಿ ಯಾವ ಫಿಶ್ ಫ್ರೈ ಮಾಡೋದು ಅಂತೇಳಿ ಹೇಳಿದರೂ ಕೂಡ ಅದರ ಕ್ರಮ ಹೀಗೆ, ಇದೇ ಮಸಾಲೆಯನ್ನು ಮಾಡುವಂಥದ್ದು. ಹೆಚ್ಚಾಗಿ ಹುಳಿಯನ್ನು ಹಾಕೋದಿಲ್ಲ ಯಾರು, ಬಟ್ ಹುಳಿಯನ್ನು ಕೂಡ ಒಂದು ಸ್ವಲ್ಪ ಹಾಕಿ ನೋಡಿ, ತುಂಬ ಟೇಸ್ಟ್ ಆಗ್ತದೆ. ಆ್ಯಕ್ಚುಲಿ ನಾವು ಹೆಚ್ಚಾಗಿ ಮಾಡುವಂಥದ್ದು ದೀಪಾವಳಿಯ ಸಂದರ್ಭದಲ್ಲಿ ಮಾತ್ರ. ಸೊ ಇವತ್ತು ಏನೋ ಈ ಮೀನು ಸಿಕ್ಕಿತು ಅಂತೇಳಿ ಹೇಳಿ ಅದನ್ನು ಮಾತ್ರ ಪದಾರ್ಥ ಮಾತ್ರ ತಿನ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಂತೇಳಿ ಹೇಳುವ ಕಾರಣಕ್ಕಾಗಿ ಈ ಅಂಜಲ್ ಕಿಂಗ್ ಫಿಶ್ ಕೂಡ ತಗೊಂಡು ಬಂದೆ. ಸೊ ನೀಟಾಗಿ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹಾಕುವಾಗಲೇ ಇವತ್ತು ಭೂರಿ ಭೋಜನ ಅಂತೇಳಿ ಹೇಳಿ ಎಣಿಸ್ಕೊಂಡು ಖುಷಿ ಆಗ್ತಾ ಇತ್ತು. ಮೀನು ಅಂತೇಳಿ ಹೇಳಿದ ಹಾಗೆ ಇದಕ್ಕೆ ಸೂಪರ್ ಸೂಟ್ ಆಗುವಂಥದ್ದು, ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮೀನನ್ನು ತಿನ್ನುವಂಥದ್ದು. ಆ್ಯಂಡ್ ಇದಕ್ಕೆ ಸೂಪರ್ ಸೂಟ್ ಆಗುವಂಥದ್ದು ಕುಚ್ಚಲಕ್ಕಿಯ ಒಂದು ಅನ್ನ. ಸೊ ಆ ಅನ್ನವನ್ನು ಕೂಡ ನಾವು ತಯಾರಾಗಿ ಇಟ್ಕೊಂಡಿದ್ವಿ. ಅದೇ ರೀತಿ ಕುಕ್ಕರಲ್ಲಿ ಮಾಡುವಕ್ಕಿಂತ ಈ ರೀತಿ ಪಾತ್ರೆಯಲ್ಲೇ ಕುದಿ ಬರಿಸಿ ಚೈನಾ ಪಾಟಲ್ಲಿ ಇಟ್ಟು ಒಂದು ಊಟಕ್ಕಾಗುವಾಗ ಅದನ್ನು 2 ಕುದಿ ಬರಿಸಿ ಅದನ್ನು ಸೋಸಿದ್ರೆ ಸೂಪರ್ ಆಗಿರುವಂತಹ ಬಿಡಿ ಆಗಿರುವಂಥ ಕುಚ್ಚಲಕ್ಕಿ ರೈಸ್ ರೆಡಿ ಆಗ್ತದೆ. ಆ್ಯಂಡ್ ನಾವು ಮಾಡುವಂಥ ಕ್ರಮ ಕೂಡ ಹೀಗೆ. ಸೊ ಬೇರೆ ಶೆಲ್ ಫಿಶಲ್ಲಿ ಹೇಗುಂಟ, ಅದನ್ನು ಒಂದು ಕಡೆ ಶೆಲ್ಲನ್ನು ಇಟ್ಟು ಮತ್ತೊಂದು ನಾವು ಅನಗತ್ಯ ಅಂತೇಳಿ ಹೇಳಿ ಬಿಸಾಡ್ತೇವೆ. ವೆರಸ್ ಇದರಲ್ಲಿ ಏನಂತೇಳಿ ಹೇಳಿದ್ರೆ 2 ಶೆಲ್ಗಳನ್ನು ಬಿಡಿಸಿ ಅದು
ಒಳಗಿರುವಂತಹ ಚಿಕ್ಕ ಫಿಶನ್ನು ಮಾತ್ರ ಬಳಸುವಂಥದ್ದು ಈ ಒಂದು ಪದಾರ್ಥದಲ್ಲಿ. ಮತ್ತು ಇದಕ್ಕೂ ಕೂಡ ಹಿಂಗಿನ ನೀರನ್ನು ಹಾಕಿ ಮಸಾಲೆಯನ್ನು ಅರೆದುಕೊಂಡು ಬರುವಂಥದ್ದು. ಸೊ ಅದು ಹೇಗೂ ಮಸಾಲೆ ರೆಡಿಯಾಗಿದೆ. ನಾವು ಫಿಶ್ ಮಾಡುವಂಥದ್ದು ಬಹಳ ಅಪರೂಪ. ಆದರೆ ಹೆಚ್ಚಾಗಿ ಏನಂತೇಳಿ ಹೇಳಿದ್ರೆ, ಕರಾವಳಿ ಸೈಡ್ ನೀವು ಬಂದರೆ ಇಲ್ಲಿನ ಹೆಚ್ಚಿನ ಜನರು ಈ ಫಿಶನ್ನು ಪ್ರತಿನಿತ್ಯ ಬಳಸ್ತಾರೆ. ವರ್ಷಕ್ಕೆ ಯಾವುದಾದ್ರೂ ಒಂದು ದಿನ ಫಿಶನ್ನು ತಿಂತೇವೆ ಅಂತೇಳಿ ಹೇಳಿ ಅನ್ನುವಂಥ ದಿನ ಏನಾದರೂ ಇದ್ದರೆ ಅದು ಖಂಡಿತವಾಗಿಯೂ ದೀಪಾವಳಿಯ ಗೋಪೂಜೆ ಏನಿದೆ, ಆ ಗೋಪೂಜೆಲ್ಲ ಆಗಿ ರಾತ್ರಿಯ ಸಮಯದಲ್ಲಿ ಈ ಒಂದು ಮೀನಿನ ಪದಾರ್ಥವನ್ನು ಮಾಡುವಂಥದ್ದು ರೂಢಿ. ಸೊ ಆಗ ಹೆಚ್ಚಾಗಿ ನಮಗೆ ಈ ಮೀನಿನ ಪದಾರ್ಥವನ್ನು ನೋಡಲಿಕ್ಕೆ ಸಿಗ್ತದೆ. ನೋಡಿ, ಇದು ಈ ರೀತಿ ಆಯ್ತು ನೋಡಿ. ನೋಡುವಾಗ ಎಷ್ಟು ಹೆಚ್ಚಿತ್ತು ಅದು ಶೆಲ್ಸ್ ಎಲ್ಲ. ಬಟ್ ಫೈನಲ್ ನಾವು ಇದು ಶೆಲ್ಸನ್ನೆಲ್ಲ ರಿಮೂವ್ ಮಾಡಿ ಆದಮೇಲೆ ಸಿಕ್ಕಿದಂತಹ ಒಂದು ಮೀನುಗಳು ಬಹಳವೇ ಸ್ವಲ್ಪ. ಅದರ ನಂತರ ಮಸಾಲೆಯನ್ನು ನಯವಾಗಿ ನಾವು ಕಡಿಬೇಕು. ನಮ್ಮ ಯಾವತ್ತೂ ಹೇಳೋರು ಮಸಾಲೆ ಹೇಗಂತೇಳಿ ಹೇಳಿದರೆ ಕಾಡಿಗೆ ಹಾಗಿರಬೇಕು. ನಾವು ಕಣ್ಣಿಗೆ ಹಚ್ಚುವಂಥ ಕಾಡಿಗೆ ಯಾವ ರೀತಿ ನಯವಾಗಿರ್ತದೆ ಹಾಗೆ ನಯವಾಗಿ ಮಸಾಲೆಯನ್ನು ಅರಿಬೇಕು ಅಂತೇಳಿ. ಸೊ ಅಷ್ಟೇ ನಯವಾಗಿ ಮಸಾಲೆಯನ್ನು ಅರೆದು ಅದನ್ನು ನಾವು ಕುದಿಸ್ಲಿಕ್ಕೆ ಈ ಮೀನಿನ ಜೊತೆ ಇಟ್ಟಿದ್ದೇವೆ. ಪರಿಮಳ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ನನಗಂತೂ ಇದು ಕುದಿತಾ ಇರುವಾಗ ಯಾವುದೇ ಪದಾರ್ಥ ಇರಲಿ, ಸ್ಪೆಷಲಿ ಮೀನು ಪದಾರ್ಥ, ಅದನ್ನು ಟೇಸ್ಟ್ ಮಾಡಿ ನೋಡುವಂತಹ ಒಂದು ಹುಚ್ಚು. ಸೊ ತುಂಬಾ ಸೂಪರ್ ಆಗಿತ್ತು. ಆಹಾ. ಸೊ ನಾನು ವಿಡಿಯೋನ 2 ದಿನದ ನಂತರ ಮಾಡ್ತಾ ಇದ್ದೇನೆ. ಅದರ ನಂತರ ಈ ಮಸಾಲೆ ಕೂಡ ಚೆನ್ನಾಗಿ ಮೀನಿಗೆ ಅಂಟಿಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಎಳೆದುಕೊಂಡಾದ ಮೇಲೆ ಈ ಅಕ್ಕಿ ಹಿಟ್ಟು ಮತ್ತು ರವೆ, ಈ ಎರಡನ್ನು, ಬೊಂಬಾಯಿ ರವೆ ಮತ್ತು ಅಕ್ಕಿ ಹಿಟ್ಟು, ಇದರ ಒಂದು ಮಿಶ್ರಣವನ್ನು ಮೊದಲೇ ಮಾಡಿ ಇಡುವಂಥದ್ದು. ಸೊ ಅದಕ್ಕೆ ಅದ್ದಿ ಈ ಮೀನನ್ನು ಇಟ್ಟಿದ್ದೇನೆ ನಾನು. ಈ ಮೀನು ಹೆಚ್ಚಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾಕಂತೇಳಿ ಹೇಳಿದರೆ ಇದರಲ್ಲಿ ಮುಳ್ಳು ಒಂದೇ ಒಂದು ಮಧ್ಯದಲ್ಲಿ ಮಾತ್ರ ಇರುವಂಥದ್ದು. ಹಾಗಾಗಿ ತಿನ್ನಲಿಕ್ಕೆ ಸುಲಭ ಅಂತೇಳಿ ಹೇಳಿ. ಬೇರೆ ಯಾವುದು ಕೂಡ ಬಂಗಡೆ, ಬೂತಾಯಿ ಅಥವಾ ಬೇರೆ ಯಾವುದು ಇದ್ರೂ ಕೂಡ ಮುಳ್ಳು ಸಾಕಷ್ಟು ಇದೆ, ತಿನ್ನಲಿಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ ಅಂತೇಳಿ ಹೇಳಿ. ಬಟ್ ಈ ಮೀನೇನಿದೆ ಇದು ಸುಲಭವಾಗಿ ತಿನ್ನಬಹುದು, ಮಾತ್ರ ಅಲ್ಲ ಎಲ್ಲರಿಗೂ ಇಷ್ಟ. ಇಷ್ಟು ಚೆನ್ನಾಗಿರೋ ಮೀನನ್ನು ಕೂಡ ಇಷ್ಟಪಡದೆ ಬೂತಾಯಿಯನ್ನು ಇಷ್ಟ ಅಂತೇಳಿ ಹೇಳುವವರು ಕೂಡ ಇದ್ದಾರೆ. ಸೊ ಅವರಿಗಾಗಿ ನಮ್ಮ ಮನೆಯಲ್ಲಿ ಬೂತಾಯಿಯನ್ನು ಕೂಡ ತಂದು ಅದನ್ನು ಕ್ಲೀನ್ ಮಾಡಿ ಒಂದು ಗಾಣ ಅದನ್ನು ಕೂಡ ಹಾಕಿದ್ದೆ. ಬಟ್ ನಮಗೆ ಬೇಕಾದದ್ದು ನಾವು ಮಾಡಿದಂತಹ ಈ 2 ಬೆಸ್ಟ್ ಆಗಿರುವಂಥ ನಮ್ಮ ಪ್ರಕಾರ ನೀಲಿಯ ಫಿಶ್ ಕರಿ, ಅದೇ ರೀತಿ ಅಂಜಲ್ ಫಿಶ್ ಫ್ರೈ, ಕಿಂಗ್ ಫಿಶ್ ಫ್ರೈ ಅಂಥೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿರಬಹುದು ಅಂತೇಳಿ ಹೇಳಿ ಎಣಿಸ್ತಾ ಈ ಒಂದು ಸೂಪರ್ ಆಗಿರುವಂತಹ ಮೀನು ಊಟದ ವ್ಲಾಗಿಗೆ ಪೂರ್ಣ ವಿರಾಮ ನೀಡ್ತಿದ್ದೇನೆ. ನಮಸ್ತೆ.